ಈ ಸ್ಪರ್ಧೆ ಬ್ಯಾನ್ ಮಾಡಬೇಕು ಹಾ. ಅಂತ ನಿಂತವ್ರೆ ಕೆಲವರು, ಹಾ. ಆಗದೆ ಇರೋರು ಆಗ್ಬೋದು. ಇಲ್ಲಾಂದ್ರೆ ನಾವು ಏನು ಪ್ರೀತಿಯಿಂದ ಸರ್ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಪದ್ಧತಿ ಇದೆ, ಹೌದು. ಏನಂದ್ರೆ ಸುಳಿ ಹಾ. ಶುದ್ಧ ಏನು ಇಲ್ಲ ಅಂದ್ರೆ ಹಾ. ಈ ತರ ಓರಿನ ಯಾರು ಸಾಕಲ್ಲ. ಹೌದೌದು. ಇದು ನಮ್ಮ ಸಂಸ್ಕೃತಿ, ನಮ್ಮ ಹೌದು. ಕರ್ನಾಟಕದಲ್ಲಿ ಇರೋದು. ಆದ್ರೆ ನಾವು ಇಂಥ ಓರಿಗಳನ್ನ ಹಾ. ಇದೇ ಯಾವ ಸುಳಿ ಶುದ್ಧ ಏನು ನೋಡ್ದಂತೆ, ಅದ್ರನ್ನ ಯಾವ ಗುಣ ಏನು ನೋಡ್ದಂತೆ ಅದಕ್ಕೆ ಮರುಜೀವ ತುಂಬಿ ಈ ರೇಸ್ ನಡೆಸ್ತಾ ಇದೀವಿ. ಹೌದು. ಕೆಲವರು ಈ ರೇಸ್ನೇ ನಿಲ್ಲಿಸ್ಬೇಕು ಅಂತಾರೆ. ಹಾ. ನಮ್ಮ ಕಮ್ಮಿ ಅಂದ್ರು ನಮ್ಮ ರೇಸಲ್ಲಿ 300ರಿಂದ 400-500ವರೆಗೂ ಜೊತೆ ಎತ್ತಿವೆ. ಹಾ. ಆ ಹೊತ್ತೆಲ್ಲ ಏನಾಯ್ತವೆ, ಕಷಾಯಖಾನೆ ಕೊಡ್ಬೇಕಾಯ್ತದೆ. ಹೌದು. ಈ ತರ ಉರುಕ್ನಳ್ಳಿ ನಡೀತಿರುವ ಎತ್ತಿನ ಗಾಡಿ ರೇಸಿನಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ಇದು ಕರ್ನಾಟಕದ ಕಿಂಗ್. ಇದು ಜೋಗಿ, ನಂಬರ್ 1 ಜೋಗಿ ಅಂತ. ಅಂದ್ರೆ ಬೆಂಗಳೂರಲ್ಲಿ ನಡೆದಿರುವ ಅಂತಾರಾಷ್ಟ್ರೀಯ ರೇಸಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಓರಿ ಇದು. ಇದನ್ನ ಇಂಟರ್ವ್ಯೂ ಮಾಡ್ಬೇಕಂತ ಬಂದಿದ್ದೀನಿ. ಅದ್ರ ಮಾಲೀಕರೆಲ್ಲ ಇಲ್ಲೇ ಇದ್ದಾರೆ, ಮಾತಾಡಿಸ್ತೀನಿ. ಆ ಎತ್ ಮಾತ್ರ ಒಳ್ಳೆ ಹೆಂಗಿದೆ, ಕಟ್ ಮಸ್ ಎಲ್ಲ ಸೂಪರ್ ಆಗಿದೆ. ಯಾವ ತರ ಸಾಕ್ತಾರೆ ಅಂತ ಅವ್ರ ಹತ್ರ ಹೇಳಿಸ್ತೀನಿ, ಬನ್ನಿ. ಹಾ, ನಮಸ್ತೆ. ನಿಮ್ಮ ಹೆಸರು? ದೇವು ಅಂತ ದೇವು ಅಂತ. ನಿಮ್ಮೂರು? ಸರ್, ಮಂಡ್ಯದಿಂದ. ನೋಡಿ ಸ್ನೇಹಿತರೆ, ಮಂಡ್ಯದಿಂದ ಚಿಕ್ಕಮಗಳೂರು ಜಿಲ್ಲೆ ಉರುಕ್ನಳ್ಳಿ ನಡುವೆ ರೇಸಿಗೆ ಬಂದಿದ್ದಾರೆ. ಅಣ್ಣ, ಫಸ್ಟ್ ರೌಂಡ್ ಪಾಸ್ ಇದೆಯಾ? ಹೌದು ಸರ್. ನಿಮ್ಮ ಎತ್ತಿನ ಹೆಸರು ಪರಿಚಯ ಮಾಡ್ಕೊಡಿ. ಸರ್, ಇದು ನಂಬರ್ 1 ಜೋಗಿ ಅಂತ. ಹಾ. ನಮ್ಮ ಹತ್ರ ಸುಮಾರು ಒಂದೂವರೆ ವರ್ಷದಿಂದ ಇದೆ. 1.5 ವರ್ಷದಿಂದ ಬೆಂಗಳೂರಲ್ಲಿ ರಾಜ್ಯ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಬಹುಮಾನ ಪಡೆದಿದ್ದೀವಿ. ಇದ್ರ ಜೊತೆ ಮತ್ತೆ ಯಾವ್ದಾಕಿದ್ರಲ್ಲಿ? ಅಲ್ಲಿ ಬಶ್ಯ ಅಂತ ಹಾಕಿದ್ದು, ಇಲ್ಲಿ ಬೇರೂರು ಗುಳಿ. ಹೌದು ಸರ್. ಅಲ್ಲಿ ಪ್ರಥಮ ಸ್ಥಾನ ಗಳಿಸಿತ್ತಲ್ವಾ ಸರ್? ಮತ್ತೆ ಇದು ಎಷ್ಟು 2 ವರ್ಷದಿಂದ ಇದೆ ನಿಮ್ಮ ಹತ್ರ? 1.5 ವರ್ಷದಿಂದ ಇದೆ. 1.5 ವರ್ಷ. ಎಲ್ಲಿಂದ ತಂದಿದ್ ನೀವು? ಸರ್, ನಾವಿದ್ದು ಬೆಳಗಾಮಿಂದ ತಂದಿದ್ದು. ಬೆಳಗಾಮಿಂದ. ಸರ್, ಇವಾಗ ಇದಕ್ಕೆ ಏನೇನು ಹಾಕ್ಸಾಕ್ತಿದ್ರ ಮನೇಲಿ? ಸರ್, ಬೆಳಿಗ್ಗೆ ಹಾಲು, ಮೊಟ್ಟೆ, ಮತ್ತೆ ಜೋಳ, ಹುರುಳಿ, ಮತ್ತೆ ವರ್ಕೌಟ್ ಮಾಡಿಸ್ತೀವಿ. ಮತ್ತೆ ಬೀಟ್ರೋಟು, ಈ ತರ ಕಾಳು. ಹೌದು, ಕಾಳುಗಳೆಲ್ಲ ಕೊಟ್ಟು ಸರ್ ಮಾಡಿಸ್ತೀವಿ. ಸರ್, ಇದನ್ನ ನೀವು ಒಬ್ಬರ ಕೈಯಲ್ಲಿ ಮೇಂಟೈನ್ ಮಾಡಕ್ ಆಗುತ್ತಾ? ಇಲ್ಲ, ಹುಡುಗರು ಅವರೇ ಸರ್ ಮಾಡ್ತಾರೆ. ಒಂದು 3-4 ಜನ ಅವರೇ ಇದಕ್ಕೆ ಅಂತಾನೆ. ತುಂಬಾ ರ್ಯಾಶ್ ಇದೆಯಲ್ಲ ಸರ್ ಇದು? ಸರ್, ಏನೇ ಮನೆ ಹತ್ರ ಏನಿಲ್ಲ, ಅದು ಅಖಾಡದಲ್ಲಿ ಬಂದಾಗ ಮಾತ್ರ ಈ ತರ ಎದುರಾಳಿ ಮೇಲೆ ತೋರ್ಸ್ಕೊತದೆ ಕೋಪ, ಹೊರತು ನಮ್ಮ ಮೇಲೆ ಏನಿಲ್ಲ. ಸರ್, ಅಂದ್ರೆ ಇವತ್ತಿನ ತನಕ ಎಷ್ಟು ಪ್ರೈಸ್ ಮಾಡಿರ್ಬೋದು ನಿಮ್ದು ಇದು ಗೋಳಿ? ಸರ್, ನಾವಿದು ಸುಮಾರು 4-5 ಮಾಡಿದೀವಿ. ಅದರಲ್ಲಿ 2 ಫ್ರೆಶ್ ಮಾಡಿದೀವಿ, ಮಿಕ್ಕಿದೆಲ್ಲ 2. ಅಂದ್ರೆ ಬೆಂಗಳೂರಲ್ಲಿ ಪ್ರಥಮ ಸ್ಥಾನ ಗಳಿಸಿರೋದು ಅಂದ್ರೆ ಕರ್ನಾಟಕದಲ್ಲೇ ನಂಬರ್ 1 ಗೋಳಿ ಇದು. ಹೌದು ಸರ್. ಅಂದ್ರೆ ನಂಬರ್ 1 ಜೋಗಿ, ನಂಬರ್ 1. ಸರ್, ನಂಬರ್ 1 ಜೋಗಿ ಅಂತ ಹೆಸರಿಡೋ ಕಾರಣ ಏನು? ಸರ್, ಇದು ನಾವು ಸುಮ್ಮನೆ ಅದೇ ಪ್ರೀತಿಯಿಂದ ಇಕ್ಕಿದ್ದು. ಇದ್ರ ಒರಿಜಿನಲ್ ಹೆಸರು ಬಂದು ರಾಮ್ಯ ಅಂತ. ಮಹಾರಾಷ್ಟ್ರದಲ್ಲಿ ಕಟ್ಟಿದ್ದು ರಾಮ್ಯ ಅಂತ. ನಾವು ಪ್ರೀತಿಯಿಂದ ನಂಬರ್ 1 ಜೋಗಿ ಅಂತ. ನಂಬರ್ 1 ಜೋಗಿ. ಹೌದು ಸರ್. ಸೂಪರ್ ಆಗಿದೆ ಸರ್, ಹೆಸರು ತುಂಬಾ ಚೆನ್ನಾಗಿ ಸಾಕಿದ್ದೀರಾ. ಇದು ಎಷ್ಟು ರೌಂಡ್ ಪಾಸ್ ಆಗಿದೆ ಇಲ್ಲಿ? ಸರ್, ಇಲ್ಲಿ 1 ರೌಂಡ್ ಪಾಸ್ ಆಗಿದೆ. ಈಗ ಮಳೆ ಬರ್ತಾರ ಕಾರಣದಿಂದ ರೇಸ್ ಒಂದ್ ಸ್ವಲ್ಪ ನಿಂತಿದೆ. ಕಂಟಿನ್ಯೂ ಮಾಡ್ತಾರೆ ಅನ್ಕೊಂಡಿದೀವಿ, ಮಾಡಿದ್ರೆ 1 ರೌಂಡ್ ಪಾಸ್ ಆಗಿದೆ. ಸರ್, ಇದ್ರ ಜೊತೆ ಇನ್ನೊಂದು ಎತ್ತು ಯಾವ್ದು ಹಾಕಿದ್ದೀರಾ? ಸರ್, ಇದ್ರ ಜೊತೆ ನಾವು ಇಲ್ಲೇ ಅದು ಅಟ್ಯಾಕ್ ಸೂರ್ಯ ಅಂತ ಹಾಕಿದೀವಿ, ಮುಂಡ್ರೆದು. ಹೌದು ಸರ್. ಈಗ 2ನೇ ರೌಂಡ್ ನಿಮ್ದು ಕರೀತಿದ್ದಾರೆ ಇವಾಗ. ಹೌದು ಸರ್. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಮಾತಾಡಿಸಿ. ಏನಂದ್ರೆ ಈ ರೇಸ್ ನಡೆಯೋದು, ಎಲ್ಲಾರು ಈ ಸ್ಪರ್ಧೆ ಬ್ಯಾನ್ ಮಾಡಬೇಕು ಅಂತ ನಿಂತವ್ರೆ ಕೆಲವರು, ಆಗದೆ ಇರೋರು ಆಗ್ಬೋದು. ಇಲ್ಲಾಂದ್ರೆ ನಾವು ಏನು ಪ್ರೀತಿಯಿಂದ ಸರ್ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಪದ್ಧತಿ ಇದೆ, ಏನಂದ್ರೆ ಸುಳಿ ಶುದ್ಧ ಏನು ಇಲ್ಲ ಅಂದ್ರೆ ಈ ತರ ಓರಿನ ಯಾರು ಸಾಕಲ್ಲ. ಇದು ನಮ್ಮ ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಇರೋದು. ಆದ್ರೆ ನಾವು ಇಂಥ ಓರಿಗಳನ್ನ ಇದೇ ಯಾವ ಸುಳಿ ಶುದ್ಧ ಏನು ನೋಡ್ದಂತೆ, ಅದ್ರನ್ನ ಯಾವ ಗುಣ ಏನು ನೋಡ್ದಂತೆ ಅದಕ್ಕೆ ಮರುಜೀವ ತುಂಬಿ ಈ ರೇಸ್ ನಡೆಸ್ತಾ ಇದೀವಿ. ಕೆಲವರು ಈ ರೇಸ್ನೇ ನಿಲ್ಲಿಸ್ಬೇಕು ಅಂತಾರೆ. ನಮ್ಮ ಕಮ್ಮಿ ಅಂದ್ರು ನಮ್ಮ ರೇಸಲ್ಲಿ 300ರಿಂದ 400-500ವರೆಗೂ ಜೊತೆ ಎತ್ತಿವೆ. ಆ ಹೊತ್ತೆಲ್ಲ ಏನಾಯ್ತವೆ, ಕಷಾಯಖಾನೆ ಕೊಡ್ಬೇಕಾಯ್ತದೆ. ಇದನ್ನ ಎಲ್ಲಾರು ಸರ್ಕಾರನೇ ಆಗ್ಲಿ, ಬೇರೆ ಯಾರೇ ಒಂದು ಈ ಗೋಹತ್ಯೆ ಅದೆಲ್ಲ ನಿಷೇಧ ಆಗುತ್ತೆ. ಅದು ಮನಸ್ಸಿಂದ ನಿಷೇಧ ಆಗುತ್ತೆ. ಅದೇ ಎಲ್ಲ ಈಗ ಪ್ರಯತ್ನ ಪಡ್ತಾವ್ರು ನಿಲ್ಸ್ಬೇಕು ಅಂತಲ್ಲ, ಈ ಪೇಟದವರು ಎಲ್ಲ. ಆದ್ರೆ ಇದೆಲ್ಲ ನಾವು ಜೀವ ತುಂಬಿದೀವಿ. ನಾವು ನೋಡಿ ಸರ್, ಈಗ ಯಾರೋ ಏನೋ ಒಂದು ಅಪಘಾತ ಆಯ್ತದೆ, ಅದು ಕಾರಣ ಏನಂದ್ರೆ ಈಗ ಈ ಮೂಕ ಪ್ರಾಣಿಗಳು ಗೊತ್ತು, ಅಲ್ಲಿ ಹಾಕಿರೋ ಟ್ರ್ಯಾಕ್ ಒಳಗೆ ಓಡಬೇಕು ಅಂತ ಗೊತ್ತು, ಆಯ್ತಾ. ಅದೇ ಈ ಜನಗಳಿಗೆ ಏನಂದ್ರೆ ಆ ಟ್ರ್ಯಾಕ್ ಅಲ್ಲಿ ಹಾಕಿರೋ ಪ್ಯಾರಾಗೇಟಿಂದ ಆಚೆ ನಿಂತ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅವ್ರು ಮಾಡೋ ತಪ್ಪಿಗೆ ಎಲ್ಲದಕ್ಕೂ ಯೂತ್ರ ಮೇಲೆ ಕೋಪ ತೋರಿಸ್ತವ್ರೆ. ದಯವಿಟ್ಟು ಇದೊಂದು
ಇದಾಗಿ ಈ ಒಂದು ಸ್ಪರ್ಧೆನ ಒಂದು ಸರ್ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಹೇಳ್ತೀವಿ. ಸಾವಿರ ಆಕ್ಸಿಡೆಂಟ್ ಹೌದು ಸರ್, ಈಗ ಹೌದು ಅದೇ ಆಕ್ಸಿಡೆಂಟ್ ಆಗುತ್ತೆ. ಈಗ ಅದನ್ನ ಯಾಕೆ ಬ್ಯಾನ್ ಮಾಡಲ್ಲ, ವೆಹಿಕಲ್ ಬ್ಯಾನ್ ಮಾಡಬೇಕು. ಮಾಡಲ್ಲ. ಹೌದು, ಅದ್ಯಾಕೆ ಮಾಡಲ್ಲ? ಈಗ ಅಲ್ಲಿ ಕುದುರೆ ರೇಸಲ್ಲಿ ಕುದುರೆ ಎಳಿತ ನಾನು ನೋಡ್ತೀನಿ ಅಂತ ಅದ್ಯಾಕೆ ಬ್ಯಾನ್ ಮಾಡಲ್ಲ? ಅದೆಲ್ಲ ಕೋಟ್ಯಾಂತರ ರೂಪಾಯಿ ದೊಡ್ಡವ್ರು ನಡೆಸಿದ್ದು. ಸಂಬಂಧಪಟ್ಟಿರುವ ಒಂದು ಗ್ರಾಮೀಣ ಕ್ರೀಡೆ, ಹೆಸರಾಂತ ಗ್ರಾಮೀಣ ಸರ್ ನಾವು ಏನಂದ್ರೆ ಒಂದು ಕಾನೂನು ಪ್ರಕಾರ ಏನು ಒಂದು ರೂಲ್ಸ್ ಮಾಡ್ಲಿ, ರೆಗ್ಯುಲೇಷನ್ ಮಾಡ್ಲಿ, ಅದನ್ನ ಖಂಡಿತ ನಾವು ಕಾನೂನು ಬೆಲೆ ಕೊಟ್ಟು ಅದನ್ನ ಫಾಲೋ ಮಾಡ್ತೀವಿ. ಆದ್ರೆ ಬ್ಯಾನ್ ಮಾಡಬಾರ್ದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಪ್ರೋತ್ಸಾಹ ಮಾಡಬೇಕು. ಈ ತರ ಎಷ್ಟೋ ಜೀವಗಳಿಗೆ ಇನ್ನು ಜೀವ ತುಂಬಬೇಕು ಅಂತ. ಅಂದ್ರೆ ರೇಸ್ ಇರೋದ್ರಿಂದ ಇದನ್ನ ಸಾಮಾನ್ಯವಾಗಿ ಸಾಕೋದ್ ಬದಲು ಅಸಾಮಾನ್ಯವಾಗಿ ಸಾಕ್ತಾರೆ. ತುಂಬಾ ಚೆನ್ನಾಗಿ ಸಾಕ್ತಿದ್ದಾರೆ. ಬಟ್ ಸರ್ ನೋಡಿ ಸರ್, ಇಲ್ಲಿರೋ ಹೃದಯ ನಿಷ್ಕಲ್ಮಶವಾದಿದ್ದು. ಹೌದು ಹೌದಾ? ಮನ್ಸಿನಲ್ಲಿ ವೇದ ಭಾವ ಒಂದು ಕಲ್ಮಶ ಏನೋ ಇರ್ತದೆ. ಇಲ್ಲಿರೋ ಹೃದಯ ಇದೆಯಲ್ಲ, ಇದು ಕಲ್ಮಶ, ಇದರಲ್ಲಿ ಏನೂ ಇಲ್ಲ. ನಾವು ಪ್ರೀತಿ ಎಷ್ಟು ತೋರಿಸ್ತೀವಿ ಅದು ನಮ್ಗೆ ಅಷ್ಟೇ ಸಾಯಿವರೆಗೂ ನಮ್ಗೆ ಚಿರಋಣಿಯಾಗಿ ಪ್ರೀತಿ ತೋರಿಸುತ್ತೆ. ಇದು ಕೋಪ ಏನಿದೆ ಎದುರಾಳಿಗಳ ಮೇಲೆ ಹೊರತು ನಮ್ಮ ಮೇಲೇನಿಲ್ಲ. ಸರ್ ಮತ್ತೆ ಇದು ನಿಮ್ಮನ್ನ ಇದ್ರ ನಡುವೆ ಅಟ್ಯಾಚ್ಮೆಂಟ್ ಏನಿದೆ ಸರ್? ಅದೇ ಹೇಳಿಲ್ವ ಸರ್, ಅದು ನಿಷ್ಕಲ್ಮಾಸದ ಹೃದಯ. ಅದು ನಾವೆಷ್ಟು ಪ್ರೀತಿ ಕೊಡ್ತೀವಿ, ಅದಕ್ಕೆ ನಾವೆಷ್ಟು ಖುಷಿಯಿಂದ ನೋಡ್ಕೊಂತೀವಿ, ಅದು ಇಲ್ಲಿ ನಮ್ಮ ಅಖಾಡದಲ್ಲಿ ಖುಷಿಯಿಂದ ನೋಡ್ಕೊಂತಿದೆ. ನಾವು ಕೊಟ್ಟಿಗೆಲ್ಲ ಅದು ಎಷ್ಟು ಖುಷಿಯಿಂದ ಏನು ಪ್ರೀತಿಯಿಂದ ತಿನ್ನಿಸ್ತೀವಿ, ಎಷ್ಟು ಪ್ರೀತಿ ನೋಡ್ಕೊಂತೀವಿ, ಅಷ್ಟೇ ನಮಗೆ ಖುಷಿಯಾಗಿ ಅಖಾಡದಲ್ಲಿ ನಮ್ಗೊಂದು ಹೆಸರು ನೆಮ್ಮದಿ ಕೊಟ್ಟಿದೆ. ಅದಕ್ಕೆ ಸಾಯೋವರೆಗೂ ನಾವು ಚಿರಋಣಿಯಾಗಿರ್ತೀವಿ. ನಾವು ಇದು ಮಾತ್ರ ಅಲ್ಲ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ಪ್ರೀತಿಸ್ತೀವಿ. ಐ ಲವ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಓಕೆ, ತುಂಬಾ ಖುಷಿ ಆಯ್ತು ಸರ್. ಮತ್ತೆ ಇನ್ನೊಂದು, ಇವತ್ತು ನಂಬರ್ 1 ಜೋಗಿಗೆ ಕರ್ನಾಟಕದಾದ್ಯಂತ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ತುಂಬಾ ಜನ ಕಮೆಂಟ್ ಮಾಡಿದ್ರು ನಂಬರ್ 1 ಜೋಗಿ ವಿಡಿಯೋ ಮಾಡಿ ಅಂತ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಅದ್ರ ಮಾಲೀಕರಾಗಿ? ಸರ್ ಅವ್ರಿಗೆಲ್ಲ ಏನಂದ್ರೆ ನಿಮ್ಮ ಪ್ರೀತಿಗೆ ಚಿರಋಣಿ ನಾವು. ಜೋಗಿ ಇನ್ನೂ ಒಂದು ಹೆಸರು ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೀತದೆ. ಅದಕ್ಕೆ ನಾವು 100ಕ್ಕೆ 100 ಗ್ಯಾರಂಟಿ ಕೊಡ್ತೀವಿ ಅಷ್ಟೇ. ಇನ್ನೇನು ಹೇಳಕ್ ಪ್ರಯತ್ನ ನೋಡಿ ಸ್ನೇಹಿತರೆ, ಅವರ ಮಾಲೀಕರು ನಿಮಗೆಲ್ಲ ತುಂಬಾ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಆರೈಕೆ ಸದಾ ಇರಲಿ ಅಂತ ಕೇಳ್ಕೊತಿದ್ದಾರೆ. ಇವ್ರ ಜೊತೆ ಮಾತಾಡಿ ನೀವು ನಾನು ಖುಷಿ ಪಟ್ಟಿದ್ದೀನಿ. ವಿಡಿಯೋ ನೋಡ್ತೀವಿ, ನೀವು ಖುಷಿ ಪಡ್ತೀರಾ ಅನ್ಕೋತೀನಿ. ಮುಂದಿನ ರೌಂಡಲ್ಲಿ ಇದಕ್ಕೆ ಶುಭ ಆಗಲಿ ಅಂತ ಹಾರೈಸೋಣ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಹಾಗೆ ಈ ನಂಬರ್ 1 ಜೋಗಿ ನೀವು ತುಂಬ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತೀರಿ. ಇದ್ರ ಮೇಲೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹಂಗೆ ಇರಲಿ. ದಯವಿಟ್ಟು ರೇಸ್ನ ರದ್ದು ಮಾಡಬೇಕು ಅಂತೆಲ್ಲ ಇರೋರಿಗೆ ಇವರೊಬ್ಬ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ತುಂಬ ಖುಷಿ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ